ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತು ನಮ್ದು ಹೈದರಾಬಾದ್ ಒಳಗೆ ಸೆಕೆಂಡ್ ಡೇ. ನಿನ್ನೆಲ್ಲ ನಾವು ಆಫೀಸ್ ಕಡೆ ನೋಡ್ಕೊಂಡು ಬಂದ್ವಿ. ಇವತ್ತೇನು ಪ್ಲ್ಯಾನ್ ಮಾಡಿದ್ವಿ ಅಂದ್ರೆ ಹೈದರಾಬಾದ್ ಒಳಗಿರೋ ಫೇಮಸ್ ಪ್ಲೇಸಸ್ಸನ್ನೆಲ್ಲ ವಿಸಿಟ್ ಮಾಡ್ಕೊಳ್ಳೋನು. ಯಾಕಂದ್ರೆ ಒಮ್ಮೆ ನಾವು ಹೋದ್ವಿ ಅಂದ್ರೆ ಆಲ್ಮೋಸ್ಟ್ ನೋಡ್ಕೊಂಬರ್ಬೇಕು. ಅಲ್ಲದಂದ್ರೆ ಎಷ್ಟಕ್ಕೈತೆ ಅಷ್ಟರ ನೋಡ್ಕೊಂಬರ್ಬೇಕು. ಹಗಲೆಲ್ಲ ಅಂತೂ ಹೋಗೋಕ್ಕಾಗಂಗಿಲ್ಲ. ಸೊ ನಾವು ಇವತ್ತು ಸೆಕೆಂಡ್ ಡೇ ಫಸ್ಟ್ ಹೋಗಿದ್ದನ್ನ ಬಿರ್ಲಾ ಮಂದಿರ. ಇದಂತೂ ಭಾಳ ಫೇಮಸ್ ಐತಿ. ಆಮೇಲೆ ಇದೆಲ್ಲ ಪೂರ ವೈಟ್ ಸ್ಟೋನಿಂದ ಮಾಡಿದ್ದೈತಿ, ಅಂದ್ರೆ ವೈಟ್ ಮಾರ್ಬಲ್ ಇದ್ದೈತಿ. ಆಮೇಲೆ ಇಲ್ಲಿ ಮೇನ್ ಗಾಡ್ ಇರೋದಂದ್ರೆ ವಿಷ್ಣು. ನಾವು ಸ್ವಲ್ಪ ಸೂಟಿ ಟೈಮ್ ಹೋಗಿರೋದ್ರಿಂದ ಅಲ್ಲಿ ಗದ್ಲಿತ್ತು. ಆಮೇಲೆ ಇಲ್ಲೇ ಫಸ್ಟ್ ನಾವು ಶೂ ಚಪ್ಪಲೆಲ್ಲ ಬಿಟ್ಟು ಆಮೇಲೆ ಫೋನೆಲ್ಲ ಇಲ್ಲೇ ಕೊಟ್ಟು ಹೋಗ್ಬೇಕು. ದೇವ್ರ ಗುಡಿ ಒಳಗೆ ಹೋಗುವಾಗ ಫೋನ್ ಎಲ್ಲವಿಲ್ಲ. ಈ ಗುಡಿ ಭಾಳ ದೊಡ್ಡದೈತಿ. ಆಮೇಲೆ ಸ್ಟಾರ್ಟಿಂಗ್ ಇಲ್ಲಿ ಹೋಗ್ಬೇಕಾದ್ರೆ ಭಾಳ ಮೆಟ್ಲ ಅದಾವ. ಅಲ್ಲಿ ಒಮ್ಮೆ ಹೋದ್ರಂದ್ರೆ ಈ ಗುಡಿ ದಯವಿಟ್ಟು ನೋಡ್ಕೊಂಬರ್ರಿ. ಇಲ್ಲಿಂದ ನಮ್ಮ ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ತೆಳಗೋದು ಟೈಮ್ ಪಾಸ್ ಮಾಡಿ ಆಮೇಲೆ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಇಲ್ಲೇ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಮತ್ತು ಓಲಾ ಬುಕ್ ಮಾಡ್ಕೊಂಡು ನಾವು ಹೊಂಟಿರೋದು ಚಾರ್ಮಿನಾರ್ ಕಡೆ. ನಮ್ಮ ಹೋಟೆಲಿಗೆ ಆಲ್ಮೋಸ್ಟ್ ಅಷ್ಟು ಒಂದು 20 ನಿಮಿಷ 25 ನಿಮಿಷರಾಗ ಯಾವ್ಯಾವ ಪ್ಲೇಸಸ್ ನಮಗೆ ಕವರ್ ಆಗೋಕ್ಕಾಕೈತಲ್ಲ ಅವನ್ನೆಲ್ಲ ನಾವು ಮೊದಲು ಲಿಸ್ಟ್ ಮಾಡಿ ಇಟ್ಕೊಂಡಿದ್ವಿ. ಅದ್ರ ಪ್ರಕಾರ ನಾವು ಎದ್ದು ಕೂಡ ನಮ್ಮ ಟ್ರಾವೆಲ್ ಚಾಲೂ ಮಾಡಿದ್ವಿ. ಬಿರ್ಲಾ ಮಂದಿರ ಮುಗಿಸ್ಕೊಂಡು ಕೂಡ ನಾವೀಗ ನೋಡ್ರಿ ಮಿನಾರ್ ಕಡೆ ಹೊಂಟೇವಿ. ಕರೆ ಹೇಳಬೇಕಂದ್ರೆ ಚಾರ್ಮಿನಾರ್ ನೋಡೋದು ಡೇ ಟೈಮ್ಗಿಂತ ನೈಟ್ ಟೈಮ್ ಭಾಳ ಮಸ್ತ್ ಅನಿಸ್ತೈತಿ. ಆಮೇಲೆ ನಾವು ಹೋಗಿದ್ದು ಶುಕ್ರವಾರ ಆದ್ದರಿಂದ ಅಲ್ಲಿ ಅಂಗಡಿಗಳೆಲ್ಲ ಸ್ವಲ್ಪ ಬಂದಿದ್ದು. ಅಂದ್ರೆ ಇಲ್ಲಿ ಏನು ಮಾಡ್ತಾರೆ, ರಾತ್ರಿ ಎಲ್ಲ ಭಾಳ ಲೇಟ್ ನೈಟ್ ಅಂಗಡಿ ಓಪನ್ ಇರ್ತಾವೆ. ಹಾಗಾಗಿ ಮುಂಜಾನೆ ಸ್ವಲ್ಪ ತಡ ಮಾಡಿ ತೆಗಿತಾರೆ. ಆಮೇಲೆ ನಾವು ಶುಕ್ರವಾರ ಹೋದಿಂದ ಅವರು ನಮಾಜ್ ಎಲ್ಲ ಮಾಡೋದಿತ್ತು ಅಂತ ಹೇಳಿ ಮಧ್ಯಾಹ್ನ ಮೇಲೆ ಅಂಗಡಿ ತೆಗಿಯೋರಿದ್ರು. ಶಾಪಿಂಗ್ ಮಾಡೋಕೆ ಚಾರ್ಮಿನಾರ ಭಾರಿ ಬೆಸ್ಟ್ ಪ್ಲೇಸ್. ನಮಗೆ ವೆಡ್ಡಿಂಗ್ ಕಲೆಕ್ಷನಿಂದ ಹಿಡಿದು ನಾರ್ಮಲ್ ಬೇಸಿಕ್ ಐಟಮ್ ಮಟ್ಟ ಎಲ್ಲ ಸಿಗ್ತಾವಿಲ್ಲೇ. ಆಮೇಲೆ ಎಲ್ಲ ರೀಸನೇಬಲ್ ರೇಟಿಗೆ ಸಿಗ್ತಾವೆ. ಇದು ನೋಡಕ್ಕೆ ಭಾಳ ಚಂದ ಐತಿ. ಇಲ್ಲೇ ಎಂಟ್ರೆನ್ಸ್ 20 ರೂಪಾಯಿ, ಫಾರಿನರ್ಸಿಗೆ ಸ್ವಲ್ಪ ಜಾಸ್ತಿ ಐತಿ. ಇದು ನೋಡಕ್ಕೆ ಭಾಳ ಚಂದ ಐತಿ. ಆಮೇಲೆ ನೀವು ಸಮೀಪ ಹೋಗಿ ನೋಡಿದ್ರಂದ್ರೆ ಅಂತೂ ಮಸ್ತ್ ಅನ್ನಿಸ್ತೈತಿ. ಆಮೇಲೆ ಮ್ಯಾಲೆ ಹೋಗಿ ನಿಂತು ನೋಡಿದಾಗೂ ಭಾರಿ ಚಂದ ಅನ್ನಿಸ್ತೈತಿ. ನೀವು ಯಾರು ಹೈದರಾಬಾದಕ್ಕೆ ಹೋದ್ರೆ ಅಂದ್ರೆ ಡೆಫಿನೆಟ್ಲಿ ಇದನ್ನು ನೋಡ್ಕೊಂಬರ್ರಿ. ಆಮೇಲೆ ಯಾರು ನೋಡಿರಿ ಕಮೆಂಟ್ ಮಾಡಿರಿ. ಚಾರ್ಮಿನಾರ್ ಇರೋದ ಇಲ್ಲೇ ಶಾಪಿಂಗ್ ಮಾಡಕ್ಕೆ ಫೇಮಸ್ ಐತಿ. ಹಾಗಾಗಿ ನಾನು ಸ್ವಲ್ಪ ಇಲ್ಲೇ ಶೂ ಚಪ್ಪಲೆಲ್ಲ ಚಲೋ ಅನಿಸಿದ್ದು ನೋಡಾಕತ್ತೇನೆ. ನೀವು ನೋಡ್ಬೋದು ಇಲ್ಲೇ ಎಷ್ಟು ವೆರೈಟಿ ಡಿಸೈನ್ ಅದಾವ ಅಂಥೇಳಿ. ಇಷ್ಟೋ ತನಕ ನಾವೇನು ನೋಡಿದ್ವಲ್ಲ ಅದೆಲ್ಲ ಇನ್ನು ಚಾರ್ಮಿನಾರ್ ಒಳಗೆ ಬಂದು ಮುಟ್ಟುಮಟ ಅದೆಲ್ಲ ಬರೀ ಎಂಟ್ರೆನ್ಸ್. ಈಗೇನು ನೋಡಾತಿರ ನಾವು ಎಕ್ಸಾಕ್ಟ್ ಚಾರ್ಮಿನಾರ್ ಮುಂದೆ ನಿಂತೀವಿ. ಇಲ್ಲೇ ನಾವು ಟಿಕೆಟ್ ಅದು ತೊಗೊಳೋದಿರ್ತೈತಿ. ಇದ್ರ ಬಾಜುಕ ದೊಡ್ಡ ಮಾಸ್ಕ್ನು ಐತಿ. ಹಾಗಾಗಿ ಇಲ್ಲಿ ಗದ್ಲು ಭಾಳ ಆಗಿರ್ತೈತಿ. ಎಸ್ಪೆಷಲಿ ಶುಕ್ರವಾರ ಇಲ್ಲಿ ಭಾಳ ಗದ್ಲಿರ್ತೈತಿ. ಆಮೇಲೆ ಫ್ರೈಡೇಸ್ ಎಲ್ಲ ಇಲ್ಲೇ ಹೈ ಸೆಕ್ಯೂರಿಟಿ ಇರ್ತಾರೆ. ನೋಡ್ಬೋದು ನೀವು ಇಲ್ಲಿ ಹೆಂಗೆ ಸೆಕ್ಯೂರಿಟಿ ಪೊಲೀಸದು ನಿಂತಾರಂತ ಹೇಳಿ. ಅಲ್ಲೆಲ್ಲ ಚಾರ್ಮಿನಾರ್ ಕಡೆ ಅದು ನೋಡಿಕೊಂಡು ಹೆಂಗೂ ಬಿಸಿಲಾಗಿತ್ತಲ್ಲ, ಹಾಗಾಗಿ ನಾವು ಇಲ್ಲಿ ಫಸ್ಟ್ ಹಣ್ಣು ತಿನ್ಬೇಕಂಥೇಳಿ ಪೈನಾಪಲ್ ತಿನ್ನಾಕತ್ತೇವಿ. ಆಮೇಲೆ ಈ ಕಡೆ ಜ್ಯೂಸ್ ಸೆಂಟರ್ ಕಡೆ ಬಂದ್ವಿ. ಎಲ್ಲ ನಮ್ಮನ್ನ ಇವತ್ತು ಟ್ರೈ ಮಾಡ್ಬೇಕಂಥೇಳಿ ಇಲ್ಲಿ ಬಂದೇವು ನೋಡ್ರಿ. ಇಲ್ಲೇನೋ ಚಾರ್ಮಿನಾರ್ ಕಡೆ ನಿಮ್ರಾ ಬೇಕ್ರಿ ಭಾಳ ಫೇಮಸ್ ಅಂತ ನಮ್ಮ ಕಸಿನ್ ನಮಗೆ ಹೇಳೇ ಕಳಿಸಿದ್ರು ಅಲ್ಲಿ ಹೋಗಿ ಬರ್ರಿ ಅಂತೇಳಿ. ಹಾಗಾಗಿ ನಾವು ಗದ್ಲಿದ್ರು ಒಳಗೆ ಹೋದ್ವಿ. ಇಲ್ಲಿ ಎಲ್ಲ ವೆರೈಟಿ ಬನ್, ಎಸ್ಪೆಷಲಿ ಮಸ್ಕಾ ಬನ್ ಭಾಳ ಫೇಮಸ್. ಆಮೇಲೆ ಎಲ್ಲ ವೆರೈಟಿ ಬಿಸ್ಕೆಟ್ಸ್ ಕೇಕ್ ಎಲ್ಲ ಭಾಳ ಫೇಮಸ್. ನೀವು ನೋಡ್ಬೋದು ಇಲ್ಲಿ ಎಷ್ಟು ವೆರೈಟಿ ಕೇಕ್ ಬಿಸ್ಕೆಟ್ ಎಲ್ಲ ಅದಾವ ಅಂಥೇಳಿ ಅವ್ರು ಭಾಳ ಹೇಳಿ ಕಳಿಸಿದ್ರಲ್ಲ. ಹಾಗಾಗಿ ನಾವು ಏನದು ಒಂದು ಟ್ರೈ ಮಾಡಿದ್ವಿ. ಮಸ್ಕಾ ಬನ್ ಚಲೋ ಇತ್ತದ ಆ್ಯಕ್ಚುಲಿ. ಆಮೇಲೆ ಇಲ್ಲೇ ಚಾನೂ ಚಲೋ ಇತ್ತು. ನಾವು 2 ಚಾ ತೊಗೊಂಡ್ವಿ. ಆಮೇಲೆ ಖಾರಿಯನ್ನು ತೊಗೊಂಡಿದ್ವಿ. ಇಲ್ಲಿ ಸುತ್ತಮುತ್ತ ಎಲ್ಲ ಭಾಳ ಮಂದಿ ಗದ್ಲಿರ್ತೈತಿ. ಆಮೇಲೆ ಶಾಪಿಂಗ್ ಮಾಡೋಕ್ಕೂ ಭಾಳ ಅದಾವ. ಇದು ನೋಡ್ರಿ ಮಸ್ಜಿದ್ ಚಾರ್ಮಿನಾರ್ ಬಾಜು ಇರೋದು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಫ್ರೂಟ್ಸ್ ಒಳಗೂ ಏನೇನೋ ಮಜಾ ಇದ್ದು. ಇವೇನಂತ ಕೇಳಿದ್ನಿ, ಅವ್ರೇನಂದ್ರು ಬ್ಲೂಬೆರಿ ಮತ್ತು ಮಲ್ಬೆರಿ ಅಂತಂದ್ರು, ರಸ್ಬೆರಿ ಅಂತೇನೋ ಅಂದ್ರು ಅವ್ರು. ಹಾಗಾಗಿ ನಾನು ಅದನ್ನೂ ಟೇಸ್ಟ್ ಮಾಡಿದ್ದೆ, ಚಲೋ ಇತ್ತು. ಇವೆಲ್ಲ ನೋಡ್ರಿ ಶಾಪಿಂಗ್ ಏರಿಯಾಗಳು. ಆ್ಯಕ್ಚುಲಿ ನೈಟ್ ಇನ್ನೂ ಭಾಳ ಅಂಗಡಿ ಇರ್ತಾವೆ. ಆಮೇಲೆ ಶುಕ್ರವಾರ ಆದ್ರಿಂದ ಭಾಳ ಅಂಗಡಿ ಇದ್ದಿದ್ದಿಲ್ಲ. ಚಾರ್ಮಿನಾರ್ ನಿಯರ್ ಸಾಲಾರ್ಜಂಗ್ ಮ್ಯೂಸಿಯಮ್ ಆಮೇಲೆ ಚೌಮಹಲ್ ಪ್ಯಾಲೇಸ್ ಐತಿ. ಅಲ್ಲೇ ಆಟೋ ಮಾಡ್ಕೊಂಡು ಹೊಂಟಿದ್ವಿ. ಬಟ್ ನಾವು ಹೋಗೋದ್ರಾಗ ಅವು ಓಪನ್ ಇದ್ದಿದ್ದಿಲ್ಲ. ಹಾಗಾಗಿ ಮತ್ತೆ ನಾವು ಅಲ್ಲಿ ಹೋಗಿ ನಿಂತು ಏನು ಮಾಡಿದ್ವಿ, ಒಂದು ಸ್ವಲ್ಪ ಹೊತ್ತು ಅಲ್ಲೇ ಸೋಡಾದು ಕುಡಿದ್ವಿ. ಮತ್ತು ನಾವು ಓಪನ್ ಇಲ್ಲಂದ್ಮೇಲೆ ಏನು ಮಾಡ್ಬೇಕು ನಾವಂತೂ ಮತ್ತೆ ಓಲಾ ಮಾಡ್ಕೊಂಡು ಹೊಂಟ್ವಿ ನೋಡ್ರಿ ಈಗ.
ಇಲ್ಲೇ ಹೊಸದೇನೋ ಮಾಡಾಕತ್ತಾರ, ಭಾರಿ ಮಸ್ತ್ ಐತಿ. ಇನ್ನೂ ಓಪನಿಂಗ್ ಅಂತೂ ಆಗಿದ್ದಿಲ್ಲ ಅದ್ರದ್ದು, ಹಾಗಾಗಿ ನಾವು ಹೊರಗಿಂದನ ನೋಡಿದ್ವಿ. ಇಲ್ಲಿ ನೋಡ್ಬೋದು ನೀವು ಸ್ಟೀಲ್ ಒಳಗೆ ಹೆಂಗೆ ಗಾಡಿ ಹೋಗೋದೆಲ್ಲ ಕರೆಕ್ಟಾಗಿ ಕಾಣಿಸಾಕತೈತಿ. ಅಷ್ಟು ಮಸ್ತ್ ಹೊಳ್ಯಾಕತ್ತಿತ್ತದ. ಆಮೇಲೆ ಭಾಳ ದೊಡ್ಡದೂ ಐತಿದು. ಇದು ಬಿರ್ಲಾ ಮಂದಿರ ಒಳಗೆ ನಿಂತ್ರೆ ಅಪೋಸಿಟ್ ನಮಗೆ ಕಾಣಿಸ್ತೈತಿ. ಈಗ ನಾವು ನೆಕ್ಸ್ಟ್ ಬಂದಿರೋದು ಲುಂಬಿನಿ ಪಾರ್ಕ್. ಇದನ್ನ ಹುಸೇನ್ ಸಾಗರ್ ಬುದ್ಧ ಸ್ಟ್ಯಾಚ್ಯೂನು ಅಂತಾರೆ. ಇಲ್ಲೇನೋ ನಾವು ಎಂಟ್ರೆನ್ಸಿಗೆ ಟಿಕೆಟ್ ತೊಗೊಂಡ್ವಿ. ಆಮೇಲೆ ಇಲ್ಲಿ ಒಬ್ಬರಿಗೆ 25 ಏನೋ ಇತ್ತು. ಆಮೇಲೆ ಇಲ್ಲಿ ಎಲ್ಲರೂ ನೋಡ್ಬೋದು ನೀವು, ಒಳಗೆ ಚೆಕಿಂಗ್ ಮಾಡಿ ಕಳ್ಸತ್ತಾರ. ಒಳಗೆ ಹೋದ್ಕೂಳೆ ಮಸ್ತ್ ಇತ್ತು. ಫಸ್ಟ್ ಹೋದ್ಕೂಳೆ ಇಲ್ಲಿ ಬ್ರೇಕ್ ಡ್ಯಾನ್ಸ್ ಅದು ಆಟಾಡೋ ಇದ್ದು. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ನೀರೆಲ್ಲ ಬೀಳಾತೈತಿ. ಅಲ್ಲಿ ಹಿಂದೆ ಹೋಗಾಕ ನಮಗೆ ಜಾಗಾನೂ ಐತಿ. ಈ ಪ್ಲೇಸು ಭಾರಿ ಐತಿ, ಯಾಕಂದ್ರೆ ಹೋದಂಗೆ ನಮಗೆ ಫುಲ್ ಎಂಟರ್ಟೈನ್ಮೆಂಟ್ ಆಕೈತಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಮಂದಿ ಬಂದಾರ ಅಂತೇಳಿ, ಯಾಕಂದ್ರೆ ಸುಟಿ ಟೈಮ್ ಇತ್ತು. ಆಮೇಲೆ ನೀರೊಳಗೆ ಎಷ್ಟೋ ಮಂದಿ ಇಲ್ಲಿ ಸ್ವಿಮ್ಮಿಂಗ್ ಮಾಡತ್ತಾರ. ಹುಡುಗರಿಗೆಲ್ಲ ನೀರೊಳಗೆ ಆಡಾಕೋದು ಭಾಳ ಮಸ್ತ್ ಐತಿ. ಇಲ್ಲಿ ನೋಡ್ಬೋದು ನೀವು, ನೀರು ಮುಂದೆ ಬೀಳ್ತಿರ್ತೈತಿ. ಹಿಂದಿಲ್ಲಿ ಹಿಂಗೆ ನಡ್ಕೊಂತ ಹೋಗಾಕ ಜಾಗ ಐತಿ. ಸ್ವಲ್ಪ ಅಷ್ಟೇ ಸಿಡಿತೈತಿ. ಹಂಗಾಗಿ ನಾವು ಇಲ್ಲಿ ಈಸಿಲಿ ನಡ್ಕೊಂತ ಹೋಗ್ಬೋದು. ನಾನು ಅವ್ರಗತೆನೇ ಇಲ್ಲಿ ನೋಡ್ರಿ, ನೀರೊಳಗೆ ಕೈ ಹಾಕಿ ಸಣ್ಣ ಹುಡುಗರ್ಗತೆ ಆಟ ಆಡ್ಕೊಂತ ಬರಾಕತ್ತೇನಿ. ನನಗೂ ಹಿಂಗೆ ಸಣ್ಣ ಹುಡುಗರ್ಗತೆ ಮಾಡೋದಂದ್ರೆ ಭಾಳ ಸೇರ್ತೈತಿ. ಇನ್ನು ಯಾರಿಗೆಲ್ಲ ನೀವು ದೊಡ್ಡವರಾದ್ರೂ ಹಿಂಗೆ ಸಣ್ಣ ಹುಡುಗರ್ಗತೆ ಮಾಡಕ್ಕೆ ಸೇರ್ತದೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಂಗಂತೂ ವಿಮಾನ ಅಂದ್ರೆ ಭಾಳ ಸೇರ್ತಾವೆ ನೋಡ್ರಿ. ಯಾಕಂದ್ರೆ ನಾ ಎಲ್ಲಿ ಹೊಂಟ್ರು ನಂಗೆ ವಿಮಾನ ಕಂಡ ಬಿಡ್ತಾವೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಕಾಡಿಸ್ತಿರ್ತೇನೆ ಹಂಗೆ, ನಾ ಎಲ್ಲಿ ಹೊಂಟ್ರು ನೋಡಿ ನನಗೆ ವಿಮಾನ ಕಂಡ ಬಿಡ್ತಾವೆ ಅಂಥೇಳಿ. ಆಮೇಲೆ ಇಲ್ಲಿ ನೋಡ್ರಿ, ಶಾಪಿಂಗಿಗೆ ಭಾಳ ಮಸ್ತ್ ಐಟಮ್ಸ್ ಅದಾವೆ. ನಾ ಏನು ತೊಗೊಂಡಿಲ್ಲ, ಬೇಕಂದ್ರೆ ಹಂಗೆ ಆಲ್ಮೋಸ್ಟ್ ಇದ್ದು ನನ್ನ ಕಡೆ. ಆಮೇಲೆ ನೋಡ್ಕೊತ ಬರಾಕತ್ತಿದ್ವಿ. ಆಮೇಲೆ ನಮಗೆ ಬೋಟಿಂಗಿಗೆ ಲೇಟ್ ಆಗಿಬಿಡ್ತೈತೆ ಅಂಥೇಳಿ ನಾವು ಫಸ್ಟ್ ಇಲ್ಲಿ ಬೋಟಿಂಗ್ ಕಡೆ ಬರತ್ತೇವೆ ಈಗ. ಇಲ್ಲೇ ಬೋಟಿಂಗಿಗೂ ಫೀ ಐತಿ. ಆದ್ರೆ ನಾವು ಸೆಲೆಕ್ಟ್ ಮಾಡಿದಂಗೆ ಅದ. ಅಂದ್ರೆ ನಾವು ದೊಡ್ಡ ಬೋಟ್ ಸೆಲೆಕ್ಟ್ ಮಾಡ್ತೇವೋ, ನಾವು ಸಪ್ರೇಟ್ ಹೋಗಾಕ ಸಿಂಗಲ್ ಬೋಟ್ ಸೆಲೆಕ್ಟ್ ಮಾಡ್ತೇವೋ, ಅದ್ರ ಮೇಲೆ ಪ್ರೈಸಸ್ ಡಿಫ್ರೆಂಟ್ ಅದಾವ. ಆಮೇಲೆ ಇನ್ನೊಂದು ಮೇನ್ ಏನಂತಂದ್ರೆ, ಎಲ್ಲೇ ನೀವು ಟೂರಿಸ್ಟ್ ಪ್ಲೇಸಿಗೆ ಹೋಗ್ರಿ, ಆನ್ಲೈನ್ ಪೇಮೆಂಟ್ಗಿಂತ ಕ್ಯಾಶ್ ಇಟ್ಕೊಂಡು ಹೋಗ್ರಿ. ಯಾಕೆಂದ್ರೆ ಒಮ್ಮೆ ಮೇಲೆ ಇದನ್ನ ಇರ್ತೈತಿ, ಏನು ಜಾಮರ್ ಹಾಕಿರ್ತಾರಲ್ಲ, ಹಾಗಾಗಿ ನಮಗೆ ಆನ್ಲೈನ್ ಪೇಮೆಂಟ್ ಮಾಡೋಕೆ ಆಗಂಗಿಲ್ಲ, ಇಲ್ಲ ನೆಟ್ವರ್ಕ್ ಸಿಗಂಗಿಲ್ಲ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಬೋಟಿಂಗಿಗೂ ಎಷ್ಟು ಗದ್ದಲ ಐತೆ ಅಂಥೇಳಿ. ಅವ್ರು ಏನು ಮಾಡ್ತಾರೆ, ಒಂದೊಂದು ಬೋಟ್ ಕರ್ಕೊಂಡು ಹೋಗಿ ಅಲ್ಲಿ ಸ್ಟ್ಯಾಚ್ಯೂ ಕಡೆ ನಿಲ್ಲಿಸ್ತಾರೆ. ಹೈದ್ರಾಬಾದ್ ಒಳಗೆ ಟೂರಿಸ್ಟ್ ಪ್ಲೇಸ್ ಅಂತೂ ಭಾಳ ಅದಾವ. ಈಗ ನೋಡ್ಬೋದು ನೀವು, ನಾವು ಬೋಟಿಂಗಿಗೆ ಹೊಂಟೇವಲ್ಲ, ಅಲ್ಲಿಂದ ಇಷ್ಟೆಲ್ಲ ನಿಯರ್ ಬೈ ಪ್ಲೇಸಸ್ ಅದಾವೆ ನೋಡ್ರಿ. ಬಿರ್ಲಾ ಮಂದಿರನು ಕಾಣಿಸ್ತೈತಿ. ಆಮೇಲೆ ಇಲ್ಲೇ ಇನ್ನೂ ಎಷ್ಟೊಂದು ಪ್ಲೇಸಸ್ ಅದಾವೆ ನೋಡಾಕ. ಇಲ್ಲಿ ರಶ್ ನೋಡ್ಬೋದು ನೀವು, ಅವ್ರು ಗೇಟ್ ಹಾಕಿರ್ತಾರ. ಒಂದು ಬೋಟ್ ಹಿಂಗೆ ಖಾಲಿ ಬಂದು ನಿಂತ್ಕೊಳ್ಳೆ ಮಂದಿನ ಬಿಡ್ತಾರ. ನೋಡ್ರಿ ಇಲ್ಲಿ ಎಷ್ಟು ರಶ್ ಐತೆ ಅಂತ ಹೇಳಿ. ಎಂಟ್ರಿ ಫೀ ಇದ್ರೂ ರಶ್ ಇರತೈತಿ. ಆಮೇಲೆ ಎಸ್ಪೆಷಲಿ ಸೂಟಿ ಒಳಗೆ ಹೋದ್ರಂತೂ ಭಾಳ ರಶ್ ಇರ್ತೈತಿ. ಅಂತೂ ಇಂತೂ ಗದ್ದಲ ದಾಟಿ ನಾವು ಬಂದು ನಮ್ಮ ಬೋಟ್ ಒಳಗೆ ಕುಂತ್ವಿ. ಈ ಬೋಟ್ ಅಂತೂ ಭಯಂಕರ ದೊಡ್ಡದೈತು. ಐ ಥಿಂಕ್ ಇದ್ರೊಳಗೆ ಒಂದು 200ರಿಂದ 300 ಮಂದಿ ಅಂತೂ ಇದ್ರು. ಅಷ್ಟು ದೊಡ್ಡದೈತಿದ್ದು. ಆಮೇಲೆ ಎಲ್ಲರೂ ಮುಂದೆ ಕುಂದ್ರಾಕ ಬಡ್ಕೊಳಕತ್ತಿದ್ರು. ನಾನು ನೋಡ್ರಿ ಇಲ್ಲೇ ಮುಂದೆ ಕುಂತು ಬಿಟ್ಟೇನಿ. ನಾವು ಫಸ್ಟ್ ಬಂದ್ಕೂಳೆ ಹೆಂಗೂ ಒಂದು ಸೀಟಲ್ಲಿ ಖಾಲಿ ಇತ್ತು, ಹಾಗಾಗಿ ನಾವು ಫಸ್ಟ್ ಅಲ್ಲೇ ಕುಂತು ಬಿಟ್ವಿ. ಆಮೇಲೆ ಇಲ್ಲಿಂದ ಝೂಮ್ ಮಾಡಿ ನೋಡಿದ್ಕೂಳೆ ಬುದ್ಧ ಸ್ಟ್ಯಾಚ್ಯೂ ಎಷ್ಟು ಚಂದ ಕಾಣ್ತೈತಿ. ಆಮೇಲೆ ನೀರಿನ ನಡಕ್ಕೆ ಎಷ್ಟು ದೊಡ್ಡದು ಮಾಡ್ಯಾರ ನೋಡ್ರಿ ಅದನ್ನು. ಬೋಟ್ ಒಳಗೆ ಎಲ್ಲರೂ ಹಿಂಗೆ ಮುಂದೆ ಬಂದು ನಿಲ್ಲೋದು, ಫೋಟೋ ತಗೊಳ್ಳೋದು, ವಿಡಿಯೋ ಮಾಡೋದು ಎಲ್ಲ ಮಾಡಾಕತ್ತಿದ್ರು. ಯಾಕಂದ್ರೆ ಹಿಂಗೆ ಸೇಫ್ಟಿ ಅನಿಸ್ತೈತೆ, ಹಂಗೇನು ರಿಸ್ಕ್ ಅನ್ಸಂಗಿಲ್ಲ. ಈ ಬೋಟ್ ಅಷ್ಟು ದೊಡ್ಡದೈತಿದ್ದು. ಆಮೇಲೆ ಗಟ್ಟಿಮುಟ್ಟು ಭಾಳ ಐತಿ. ಆಮೇಲೆ ಅವ್ರೇನು ಹಿಂಗೆ ಹುಯಿ ಅಂತ ಸ್ಪೀಡ್ನೇ ಕರ್ಕೊಂಡು ಹೋಗ್ತಿರಂಗಿಲ್ಲ, ಒಂದು ರೇಂಜ್ ಒಳಗೆ ಕರ್ಕೊಂಡು ಹೋಗ್ತಿರ್ತಾರೆ. ಭಾರಿ ಮಜಾ ಬರಾಕತ್ತಿತ್ತು. ಸನ್ಸೆಟ್ನೂ ಆಗಾಕತ್ತಿತ್ತು. ಈ ಟೈಮ್ ಒಳಗೆ ಇದನ್ನು ನೋಡಕ್ಕೆ ಮಸ್ತ್ ಫೀಲ್ ಆಗಾಕತ್ತಿತ್ತು.
ಬೋಟಿಂಗ್ ಮಾಡ್ಕೊಂತ ಇಲ್ಲಿ ನಾವು ಈಗ ಬುದ್ಧ ಸ್ಟ್ಯಾಚ್ಯೂ ಕಡೆ ಬಂದು ತಲುಪಿದ್ವಿ ನೋಡ್ರಿ. ಇಲ್ಲಿ ನಮಗೆ ಇಳಿಸಿ ಹೋಗ್ಬಿಡ್ತೈತೆ ಆ ಬೋಟ್, ಮತ್ತು ಅಲ್ಲಿ ಯಾರ ಅವ್ರನ್ನ ಕರ್ಕೊಂಬರ್ತೈತಿ. ಇಲ್ಲಿ ನಮಗೆ ಎಷ್ಟು ಟೈಮ್ ಬೇಕಂದ್ರೆ ಅವ್ರು ಬಿಟ್ಟು ಹೋಗ್ಬಿಡ್ತಾರೆ, ಯಾಕಂದ್ರೆ ನಾವು ಹೆಂಗೆ ಬೋಟ್ ಬರ್ತಾವಲ್ಲ ಅದ್ರಾಗ ಹತ್ತು ಹೋಗ್ಬೋದು. ಇಲ್ಲೇ ತೆಳಗೆ ನೋಡಬಹುದು ನೀವು ಬುದ್ಧ ಸ್ಟ್ಯಾಚ್ಯೂ ಕಡೆ ಎಷ್ಟು ದೊಡ್ಡ ಜಾಗ ಐತಿ, ನಾವೆಲ್ಲ ಇಲ್ಲಿ ಆರಾಮ್ ನಿಂತು ಓಡಾಡ್ಬೋದು. ಆಮೇಲೆ ಈ ಬುದ್ಧ ಸ್ಟ್ಯಾಚ್ಯೂ ಏನು ನೋಡಾತಿರ್ಲ, ಇದು ಇಂಡಿಯಾ ಒಳಗೆ ಟಾಲೆಸ್ಟ್ ಬುದ್ಧ ಸ್ಟ್ಯಾಚ್ಯೂ. ನಾವು ಎಷ್ಟು ಸಣ್ಣವ್ರ ಗತೆ ಕಾಣಿಸ್ತೇವೆ ನೋಡ್ರಿ ಬುದ್ಧ ಸ್ಟ್ಯಾಚ್ಯೂ ಮುಂದೆ, ಯಾಕಂದ್ರೆ ಅದು ಅಷ್ಟು ಹೈಟ್ ಐತಿ. ಆಮೇಲೆ ಇಟೀಟ ಕೆತ್ತನೆ ಏನು ಮಾಡ್ಯಾರಲ್ಲ ಭಾರಿ ಚಂದ ಮಾಡ್ಯಾರ. ಇಲ್ಲಿ ನೋಡ್ಬೋದು ನೀವು ಬುದ್ಧ ಸ್ಟ್ಯಾಚ್ಯೂ ಎಷ್ಟು ಮಸ್ತ್ ಐತೆ ಅಂತ ಹೇಳಿ. ಇಲ್ಲೇನಾಗತ್ತಂದ್ರೆ ಸಣ್ಣ ಹುಡುಗು ನೋಡ್ರಿ ದೊಡ್ಡವ್ರ ನೋಡಿ ತಾನು ಫೋಟೋ ತೆಗಿಯಾಕತ್ತಾನ. ಬುದ್ಧ ಸ್ಟ್ಯಾಚ್ಯೂ ಹಿಂಗೆ ಲೈಟ್ನಿಂಗ್ ಬಿಡ್ತಾರ, ಆದಂಗೆ ಇನ್ನೂ ಮಸ್ತ್ ಕಾಣಕ್ಕೆ ಚಾಲು ಆಕೈತಿ. ನಾವು ಹೆಂಗೂ ಟೈಮ್ ಇತ್ತಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ನಿಂತಲ್ಲೇ ಎಲ್ಲ ಎಂಜಾಯ್ ಮಾಡಾಕತ್ತಿದ್ವಿ. ಈವ್ನಿಂಗ್ ಟೈಮ್ನು ನೋಡೋದಂಗೆ ಅನ್ನಿಸ್ತು, ಡೇ ಟೈಮ್ನು ನೋಡೋದಂಗೆ ಅನ್ನಿಸ್ತು ನಮಗೆ. ಇಲ್ಲೇ ನಮಗೆ ಕೋಲ್ಡ್ ಡ್ರಿಂಕ್ಸ್ ಮತ್ತು ಪಾಪ್ಕಾರ್ನ್ ಅದು ಇರ್ತೈತಿ. ನಾವು ಕೋಲ್ಡ್ ಡ್ರಿಂಕ್ಸ್ ಏನು ತೊಗೊಂಡಿಲ್ಲ, ಪಾಪ್ಕಾರ್ನ ತೊಗೊಂಡು ತಿನ್ಕೊಂತ ಇಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ವಿ. ಆಮೇಲೆ ಮತ್ತು ಬೋಟ್ ಇಲ್ಲಿ ಆಲ್ರೆಡಿ ಒಂದು ಬಂದು ನಿಂತಿತ್ತು, ಹಾಗಾಗಿ ಹೆಂಗೂ ಕತ್ಲಾಗಿತ್ತು. ಆಮೇಲೆ ಬಂದು ನಾವು ನೋಡಿ ಬಾಳೋತನೂ ಆಗಿತ್ತು, ಹಾಗಾಗಿ ಮತ್ತು ವಾಪಸ್ ಬೋಟ್ ಒಳಗೆ ಹತ್ತಿ ಹೊಂಟೇವೆ ನೋಡ್ರಿ. ಈಗ ಈವ್ನಿಂಗ್ ವ್ಯೂ ಹಿಂಗೆ ಕಾಣ್ತೈತಿ, ಆಮೇಲೆ ಲೈಟ್ ಬಿಟ್ಟಿರ್ತಾರಲ್ಲ ಭಾರಿ ಚಂದ ಅನಿಸ್ತೈತಿ. ಈಗೂ ಮಂದಿ ಬೋಟ್ ಒಳಗೆ ಮುಂದೆ ನಿಂತಾರ. ನನಗೇನು ಅನಿಸ್ತಂದ್ರೆ ನಮ್ಮನ್ನು ಯಾವ ಬೋಟ್ ಒಳಗೆ ನಾವು ಹೋಗಿದ್ವಲ್ಲ ಮೋಸ್ಟ್ಲಿ ಅದ ಬೋಟ್ ಹೊಳೆ ಬಂತಂದ್ರೆ, ಯಾಕಂದ್ರೆ ಅಷ್ಟು ದೊಡ್ಡದೈತಿ ಬೋಟ್, 200ರಿಂದ 300 ಮಂದಿ ಆರಾಮ್ ಕುಂದಿರ್ಬೋದು. ಆಮೇಲೆ ನೋಡ್ಬೋದು ನೀವು ಮತ್ತು ನೈಟ್ ವ್ಯೂ ಫೋಟೋ ತಗೊಳಕದು ಮಂದಿ ಹೆಂಗೆ ಮುಂದೆ ನಿಂತಾರಂತೇಳಿ ಭಾರಿ ಚಂದ ಅನಿಸ್ತೈತಿ. ನೀವು ಹೈದರಾಬಾದಕ್ಕೆ ಹೋದ್ರೆ ಈ ಪ್ಲೇಸನ್ನು ಖಂಡಿತ ವಿಸಿಟ್ ಮಾಡಿರಿ. ಹೈದರಾಬಾದ್ ಸೀರೀಸ್ ವಿಡಿಯೋಸ್ ನಿಮಗೆ ಲೈಕ್ ಆಗತ್ತೆ ಅನ್ಕೋತೇನೆ. ಯಾರೆಲ್ಲ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಪಟ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು.